ತೃತೀಯ ಭಾಷೆ ಹಿಂದಿ 2021-22ನೇ ಸಾಲಿನ ಮಾದರಿ ಪ್ರಶ್ನೆ ಪತ್ರಿಕೆಯ 2ನೆಯ ಭಾಗವಿದು. ಈ ಭಾಗದಲ್ಲಿ ನಾವು ಒಟ್ಟು 36 ಅಂಕಗಳಿಗೆ ಉತ್ತರಿಸುವ ಪ್ರಯತ್ನವನ್ನು ಮಾಡೋಣ. ಪ್ರಬಂಧ ಅಂದರೆ ನಿಬಂಧದಲ್ಲಿ ಇಂಟರ್ನೆಟ್ ಕ್ರಾಂತಿಯ ಕುರಿತ ನಿಬಂಧವನ್ನು ಸಹ ಚರ್ಚಿಸೋಣ. ಪತ್ರ ಇನ್ನಿತರೆ ಪ್ರಶ್ನೆ ಉತ್ತರಗಳನ್ನು ಸಹ ನೋಡೋಣ. ಭಾಗ 1ರಲ್ಲಿ 28 ಪ್ರಶ್ನೆಗಳನ್ನು ಚರ್ಚಿಸಲಾಗಿತ್ತು. ಅದಕ್ಕೆ ಉತ್ತರ ಕಂಡುಕೊಳ್ಳುವ ಪ್ರಯತ್ನವನ್ನು ಮಾಡಲಾಗಿತ್ತು. ಆ ವಿಡಿಯೋ ಪಾಠವನ್ನು ತಾವು ನೋಡದೇ ಇದ್ದರೆ ಮೊದಲು ಅದನ್ನು ವೀಕ್ಷಿಸಿ ನಂತರ 29ನೆಯ ಪ್ರಶ್ನೆಯಿಂದ ಈ ವಿಡಿಯೋವನ್ನು ಮುಂದುವರಿಸಬಹುದಾಗಿದೆ. 29ನೇ ಪ್ರಶ್ನೆ, ಸೋಷಲ್ ನೆಟ್ವರ್ಕಿಂಗ್ ಏಕ್ ಕ್ರಾಂತಿಕಾರಿ ಖೋಜ್ ಹೈ ಕೈಸೆ? ಅಂದರೆ ಸೋಷಲ್ ನೆಟ್ವರ್ಕಿಂಗು ಒಂದು ಕ್ರಾಂತಿಕಾರಿ ಸಂಶೋಧನೆ ಹೇಗೆ ಅಂತ ಕೇಳಿದ್ದಾರೆ. ಉತ್ತರವನ್ನು ನೋಡೋಣ. सोशल नेटवर्किंग एक क्रांतिकारी खोज है जिसने दुनिया भर के लोगों को एक जगह ला खड़ा कर दिया है. जैसे फेसबुक, आर्कुट, ट्विटर, लिंक्डइन आदि साइटों के द्वारा देश विदेश के लोगों के रहन सहन, वेशभूषा, खान पान तथा संस्कृति व कला आदि के प्रभाव शीघ्रातिशीघ्र हमारे समाज पर पड़ रहा है. ಅಂದರೆ ಸೋಷಲ್ ನೆಟ್ವರ್ಕಿಂಗ್ ಒಂದು ಕ್ರಾಂತಿಕಾರಕವಾದಂತಹ ಸಂಶೋಧನೆ. ಇದು ಪ್ರಪಂಚದಲ್ಲಿರ್ತಕ್ಕಂಥ ಅಷ್ಟು ಜನರನ್ನು ಒಂದು ಜಾಗದಲ್ಲಿ, ಒಂದು ಪ್ಲ್ಯಾಟ್ಫಾರ್ಮಲ್ಲಿ, ಒಂದು ವೇದಿಕೆಗೆ ತಂದು ನಿಲ್ಲಿಸಿದೆ. ಇದಕ್ಕೆ ಉದಾಹರಣೆ ಅಂದರೆ ಫೇಸ್ಬುಕ್ಕು, ಆರ್ಕುಟ್ಟು, ಟ್ವಿಟ್ಟರ್, ಲಿಂಕ್ಡ್ಇನ್ ಮುಂತಾದ ಸೈಟ್ಗಳೆಲ್ಲ ಸೋಷಲ್ ನೆಟ್ವರ್ಕಿಂಗ್ಗೆ ಉದಾಹರಣೆಗಳು. ಇಲ್ಲಿ ವಿವಿಧ ಜನರ ಆಚಾರ ವಿಚಾರಗಳು, ಅವರ ಬೇರೆ ಬೇರೆ ಹ್ಯಾಬಿಟ್ಗಳು ಮತ್ತು ಅವರ ಸಂಸ್ಕೃತಿ, ಕಲೆ ಮುಂತಾದವುಗಳ ಪ್ರಭಾವ ಸಾಧ್ಯವಾದಷ್ಟು ಬೇಗ ಅತಿ ಶೀಘ್ರವೇ ನಮ್ಮ ಸಮಾಜದ ಮೇಲೆ ಆಗ್ತಾ ಇದೆ ಅಂತೇಳ್ಬಿಟ್ಟು ಈ ಪ್ರಶ್ನೆಯ ಉತ್ತರದಲ್ಲಿ ನಾವು ತಿಳಿಸಬಹುದು. 30ನೇ ಪ್ರಶ್ನೆ, लेखक हरिशंकर परसाई जी ने कमरा छोड़कर जाने का निर्णय क्यों लिया? ಅಂದರೆ ಲೇಖಕರಾದಂತಹ ಹರಿಶಂಕರ್ ಪರ್ಸಾಯಿಜಿ ಅವರು ಆ ರೂಮನ್ನು, ಆ ಹೋಟೆಲ್ ರೂಮ್ನ ಬಿಟ್ಟು ಹೊರಡುವ ಒಂದು ನಿರ್ಧಾರಕ್ಕೆ ಯಾಕೆ ಬರ್ತಾರೆ? ಇಮಾನ್ದಾರೋं के सम्मेलन में ಪಾಠದ ಪ್ರಶ್ನೆ ಇದು. ಈ ಪ್ರಶ್ನೆಗೆ ಉತ್ತರವನ್ನು ನಾವು ಹೀಗೆ ಬರೀಬಹುದು. लेखक हरिशंकर परसाई जी ने कमरा छोड़कर जाने का निर्णय किया क्योंकि वे जब से सम्मेलन में आए थे तब से कोई ना कोई सामान चोरी हो रहे थे. अब सिर्फ वे खुद बचे थे और वे अपने को बचाना चाहते थे. ಲೇಖಕರಾದಂತಹ ಹರಿಶಂಕರ್ ಪರ್ಸಾಯಿಜಿ ಅವರು ಆ ರೂಮನ್ನು ಬಿಟ್ಟು ಹೊರಡಬೇಕು ಅಂತ ನಿರ್ಧಾರಕ್ಕೆ ಬಂದಿದ್ದರು. ಯಾಕಂದರೆ ಅವರು ಆ ಸಮ್ಮೇಳನಕ್ಕೆ ಬಂದ ದಿನದಿಂದನೂ ಕೂಡ ಒಂದಿನ ಚಪ್ಪಲಿ ಅಂತ, ಒಂದಿನ ಕನ್ನಡಕ ಅಂತ, ಒಂದಿನ ಕಂಬಳಿ ಅಂತ, ಹೀಗೆ ಎಲ್ಲವೂ ಕೂಡ ಮಾಯವಾಗ್ತಾ ಇದ್ವು, ಕಳ್ತನ ಆಗ್ತಾಯಿದ್ವು. ಈಗ ಕೊನೆಗೆ ಲೇಖಕರು ವ್ಯಂಗ್ಯವಾಗಿ ನನ್ನನ್ನು ನಾನು ಉಳಿಸ್ಕೋಬೇಕಂದ್ರೆ ಈ ರೂಮನ್ನು ಬಿಟ್ಟು ನಾನು ಹೊರಡಬೇಕು ಅಂತ ಹೇಳಿ ಹೊರಡುವ ಒಂದು ನಿರ್ಧಾರವನ್ನು ಕೈಗೊಳ್ತಾರೆ. ಕವಿತಾ ಮೇ ಭಾರತ್ ಮಾತಾ ಕಾ ಸ್ವರೂಪ್ ಕೈಸೆ ಸುಶೋಭಿತ್ ಹೈ ಅನ್ನೋದು 31ನೇ ಪ್ರಶ್ನೆ. ಮಾತೃಭೂಮಿ ಕವಿತೆಯ ಪ್ರಶ್ನೆ ಇದು. ಆ ಕವಿತೆಯಲ್ಲಿ ಭಾರತ ಮಾತೆಯ ಸ್ವರೂಪವನ್ನು ಹೇಗೆ ವರ್ಣಿಸಿದ್ದಾರೆ ಅಂತ ಕೇಳಿದರೆ ಅದನ್ನೇ ನಾವಿಲ್ಲಿ ಬರೀಬೇಕು. ಮಾತೃಭೂಮಿ ಕವಿತಾ ಮೇ ಭಾರತ್ ಮಾತಾ ಕಾ ಸ್ವರೂಪ್ ಅತ್ಯಂತ ಸುಂದರ ತಥಾ सुशोभित है. मातृभूमि के एक हाथ में न्याय पताका जो न्याय का प्रतीक है तो दूसरे हाथ में ज्ञान दीप है जो ज्ञान का प्रतीक है. माँ अपने न्याय तथा ज्ञान द्वारा अपने बच्चों का मार्गदर्शन कर रही हैं. ಇಲ್ಲಿ ಮಾತೃಭೂಮಿ ಕವಿತೆಯಲ್ಲಿ ಭಾರತ ಮಾತೆಯ ಸ್ವರೂಪವನ್ನು ಅತ್ಯಂತ ಸುಂದರವಾಗಿ, ಸುಶೋಭಿತವಾಗಿ ವರ್ಣಿಸಲಾಗಿದೆ. ಮಾತೃಭೂಮಿಯ ಒಂದು ಕೈಯಲ್ಲಿ ನ್ಯಾಯ ಪತಾಕೆ ಇದ್ದರೆ ಇನ್ನೊಂದು ಕೈಯಲ್ಲಿ ಜ್ಞಾನದ ದೀಪವಿದೆ. ನ್ಯಾಯ ಪತಾಕೆ ನ್ಯಾಯಕ್ಕೆ ಹಾಗೂ ಜ್ಞಾನದೀಪ ಜ್ಞಾನಕ್ಕೆ ಪ್ರತೀಕಗಳಾಗಿವೆ. ತಾಯಿ ಈ ನ್ಯಾಯ ಪತಾಕೆ ಹಾಗೂ ಜ್ಞಾನದೀಪದ ಮುಖಾಂತರ ತನ್ನ ಮಕ್ಕಳನ್ನು, ಅಂದರೆ ನಮ್ಮೆಲ್ಲರ ಮಾರ್ಗದರ್ಶನವನ್ನು ಮಾಡುತ್ತಿದ್ದಾರೆಂದು ಕವಿ ಇಲ್ಲಿ ತಿಳಿಸಿದ್ದಾರೆ. 32ನೇ ಪ್ರಶ್ನೆ ನೋಡೋದಾದರೆ, निम्नलिखित दोहे का भावार्थ अपने शब्दों में लिखिए. दया धर्म का मूल है, पाप मूल अभिमान, तुलसी दयाना छांडिए, जब लग घट में प्राण. ಇದರ ಭಾವಾರ್ಥವನ್ನು ನೋಡೋಣ. इस दोहे को श्री तुलसीदास जी से कृत तुलसी के दोहों से लिया गया है. इस दोहे में श्री तुलसीदास जी कह रहे हैं कि दया धर्म का मूल है और अभिमान पाप का. जब तक शरीर में प्राण है तब तक हमें
अपना अभिमान को छोड़कर दया को अपनाना चाहिए. ಈ ದೋಹೆಯನ್ನು ಶ್ರೀ ತುಳಸಿದಾಸ್ ಜಿ ಅವರು ಬರೆದಿರುವ ತುಳಸಿ ಕೆ ದೋಹೆ ಅಲ್ಲಿಂದ ತೆಗೆದುಕೊಳ್ಳಲಾಗಿದೆ. ಇದರಲ್ಲಿ ಈ ದೋಹೆಯಲ್ಲಿ ಶ್ರೀ ತುಳಸಿದಾಸ್ ಜಿ ಅವರು ಏನು ಹೇಳ್ತಿದ್ದಾರೆ ಅಂದರೆ, ದಯೆ ಧರ್ಮದ ಮೂಲ ಮತ್ತು ಸ್ವಾರ್ಥ ಅಭಿಮಾನಕ್ಕೆ ದಾರಿ ಮಾಡಿಕೊಡುತ್ತೆ. ನಾವು ಕೊನೆಯವರೆಗೂ ಕೂಡ ಸ್ವಾರ್ಥವನ್ನು ಬಿಟ್ಟು ದಯೆಯನ್ನು ನಾವು ಒಪ್ಕೋಬೇಕು, ದಯಾಳುಗಳಾಗಿ ಬದುಕಬೇಕು, ಕರುಣೆಯೊಂದಿಗೆ ಇರಬೇಕು ಅಂತ ಅವರು ಹೇಳಿದ್ದಾರೆ. 33ನೇ ಪ್ರಶ್ನೆ ಅನುವಾದಕ್ಕೆ ಸಂಬಂಧಪಟ್ಟಿದ್ದು. गद्यांश का अनुवाद कन्नड़ या अंग्रेजी में कीजिए. बड़ी कठिनाई से लेखिका ने गिल्लू को थाली के पास बैठना सिखाया, जहां बैठकर वह थाली में से एक एक चावल उठाकर खाता रहता था. ಲೇಖಕಿಯು ಅತಿ ಕಷ್ಟದಿಂದ ಗಿಲ್ಲುವಿಗೆ ತಟ್ಟೆಯ ಬಳಿ ಕೂರಲು ಕಲಿಸಿದ್ದರು. ಅದು ಅಲ್ಲಿ ಕುಳಿತು ಆ ತಟ್ಟೆಯಿಂದ ಒಂದೊಂದೇ ಅಗಳನ್ನು ಎತ್ತಿ ಹಿಡಿದು ತಿನ್ನುತ್ತಿತ್ತು. 6ನೇ ಮೇನಲ್ಲಿ 34ನೇ ಪ್ರಶ್ನೆ 4 ಅಂಕಗಳಿಗೆ. ಕರ್ನಾಟಕ ಸಂಪದ ಪಾಠದಿಂದ ಈ 2 ಪ್ರಶ್ನೆಗಳನ್ನು ಕೇಳಲಾಗುತ್ತೆ. 2ರಲ್ಲಿ ನಾವು ಒಂದನ್ನು ಆಯ್ಕೆ ಮಾಡಿ ಬರೀಬೇಕು. ಇದರಲ್ಲಿ ಮೊದಲನೇ ಪ್ರಶ್ನೆ, कर्नाटक के साहित्यकारों ने कन्नड़ साहित्य को समृद्ध बनाया है, कैसे स्पष्ट कीजिए. ಕರ್ನಾಟಕದ ಸಾಹಿತ್ಯಕಾರರು ಕನ್ನಡ ಸಾಹಿತ್ಯವನ್ನು ಸಮೃದ್ಧಿಗೊಳಿಸಿದ್ದಾರೆ. कर्नाटक के साहित्यकारों ने कन्नड़ साहित्य को समृद्ध बनाया है. कर्नाटक के अनेक साहित्यकारों ने कन्नड़ भाषा और संस्कृति की कीर्ति फैलाई है. वचनकारों ने समाज को सुधारा है. अनेक भक्त कवियों ने भक्ति, नीति, सदाचार के गीत गाए हैं. पंपा, रन्ना, पुन्ना आदि ने महान काव्यों की रचना की है. सर्वश्री कुवेंपु, बेंद्रे, कारंत, मास्ती, गोकाक, युवर अनंत मूर्ति, कारनाड और चंद्रशेखर कंबार इन कन्नड़ साहित्यकारों ने ज्ञानपीठ पुरस्कार को प्राप्त किया है. ಕರ್ನಾಟಕದ ಅನೇಕ ಸಾಹಿತಿಗಳು, ಕವಿಗಳು ಕನ್ನಡ ಸಾಹಿತ್ಯವನ್ನು ಸಮೃದ್ಧಿಗೊಳಿಸಿದ್ದಾರೆ. ಇವರು ಕನ್ನಡ ಭಾಷೆಯ ಸಂಸ್ಕೃತಿಯನ್ನು, ಅದರ ಕೀರ್ತಿಯನ್ನು ಹರಡಿದ್ದಾರೆ. ವಚನಕಾರರಾದಂತಹ ಬಸವಣ್ಣ ಆದಿಯಾಗಿ ಮುಂತಾದವರು ಸಮಾಜವನ್ನು ಸುಧಾರಿಸಿದ್ದಾರೆ. ಅನೇಕ ಭಕ್ತ ಕವಿಗಳು ದಾಸ ಪರಂಪರೆಯನ್ನು ಮುನ್ನಡೆಸಿದ್ದಾರೆ. ಅವರು ಭಕ್ತಿ, ನೀತಿ, ಸದಾಚಾರಗಳ ಗೀತೆಯನ್ನು, ಪದಗಳನ್ನು ಹಾಡಿದ್ದಾರೆ. ಪಂಪ, ರನ್ನ, ಪೊನ್ನ ಮುಂತಾದ ಆದಿಕವಿಗಳು ಮಹಾನ್ ಕಾವ್ಯಗಳನ್ನು ರಚಿಸಿ ನಮಗೆ ನಮ್ಮ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ದಾರೆ. ಸರ್ವಶ್ರೀ ಕುವೆಂಪು, ಬೇಂದ್ರೆ, ಕಾರಂತರು, ಮಾಸ್ತಿಯವರು, ವಿನಾಯಕ ಜೋಶಿ, ಗೋಕಾಕ್ರವರು, ಯು ಆರ್ ಅನಂತಮೂರ್ತಿ, ಕಾರ್ನಾಡ್, ಚಂದ್ರಶೇಖರ್ ಕಂಬಾರ್ ಇವರೆಲ್ಲರೂ ಕೂಡ ಕನ್ನಡ ಸಾಹಿತ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನು, ಪುರಸ್ಕಾರವನ್ನು ತಂದುಕೊಟ್ಟು ನಮ್ಮ ಕೀರ್ತಿ 4 ಕಡೆ ಹರಡೋದಕ್ಕೆ ಕಾರಣಕರ್ತರಾಗಿದ್ದಾರೆ. ಇಷ್ಟನ್ನು ಉತ್ತರವಾಗಿ ಈ ಪ್ರಶ್ನೆಗೆ ನಾವು ಉತ್ತರಿಸಬಹುದು. ಬೆಂಗಳೂರು ವಿಶ್ವ ಭರ್ ಮೇ ಕ್ಯೂ ಪ್ರಸಿದ್ಧ ಹೈ, ವಿವರಣ ದೀಜಿಯೇ. ಬೆಂಗಳೂರು ನಗರ ವಿಶ್ವದಲ್ಲೇ ಹೆಚ್ಚು ಪ್ರಸಿದ್ಧವಾಗಿದೆ, ಯಾಕೆ ಅನ್ನೋದನ್ನು ವಿವರಿಸಿ ಅಂತ ಇಲ್ಲಿ 34ನೇ ಪ್ರಶ್ನೆಯ 2ನೇ ಆಯ್ಕೆಯಾಗಿ ಕೇಳಲಾಗಿದೆ. ಬೆಂಗಳೂರು ವಿಶ್ವ ಭರ್ ಮೇ ಪ್ರಸಿದ್ಧ ಹೈ. यह नगर कर्नाटक की राजधानी है. यहाँ देश विदेश के लोग बस गए हैं. बेंगलुरु शिक्षा का ही नहीं बल्कि बड़े बड़े उद्योग धंधों का भी केंद्र है. यहाँ प्रसिद्ध भारतीय विज्ञान संस्थान HAL, HMT, ITI, BHEL, BEL जैसे संस्थाएं हैं. इसे सिलिकॉन सिटी भी कहा जाता है. ಸಿಲಿಕಾನ್ ಸಿಟಿ ಎಂದು ಕರೆಸಿಕೊಳ್ಳುವ ಬೆಂಗಳೂರು ವಿಶ್ವದಲ್ಲೇ ಹೆಚ್ಚು ಪ್ರಸಿದ್ಧವಾಗಿದೆ. ಇದು ನಮ್ಮ ಕರ್ನಾಟಕ ರಾಜ್ಯದ ರಾಜಧಾನಿ. ಇಲ್ಲಿ ದೇಶ ವಿದೇಶದ ಜನ ಬಂದು ನೆಲೆಸಿದ್ದಾರೆ. ಬೆಂಗಳೂರು ಶಿಕ್ಷಣಕ್ಕಷ್ಟೇ ಅಲ್ಲ, ದೊಡ್ಡ ದೊಡ್ಡ ಕಾರ್ಖಾನೆಗಳು, ವ್ಯಾಪಾರ, ಉದ್ಯೋಗಕ್ಕೂ ಕೂಡ ಕೇಂದ್ರವಾಗಿದೆ. ಇಲ್ಲಿ ಪ್ರಸಿದ್ಧ ಭಾರತೀಯ ವಿಜ್ಞಾನ ಸಂಸ್ಥೆ HAL, HMT, ITI, BHEL, BEL ಈ ರೀತಿಯ ಬೃಹತ್ ಸಂಸ್ಥೆಗಳು ನೆಲೆ ಕಂಡುಕೊಂಡಿವೆ. 35ನೇ ಪ್ರಶ್ನೆ ತುಂಬ ಮುಖ್ಯವಾದಂಥದ್ದು. ನಿಮ್ನಲಿಖಿತ ಕವಿತಾಂಶ ಪೂರ್ಣ ಕೀಜಿಯೇ. असफलता एक चुनौती है, इसे स्वीकार करो. क्या कमी रह गई देखो और सुधार करो. जब तक ना सफल हो नींद चैन को त्यागो तुम. संघर्ष का मैदान छोड़कर मत भागो तुम. 7ನೆಯ ಮುಖ್ಯ ಪ್ರಶ್ನೆಯನ್ನು ನೋಡೋದಾದರೆ, ನಿಮ್ನಲಿಖಿತ ಗದ್ಯಾಂಶ को ध्यान पूर्वक पढ़कर नीचे दिए गए प्रश्नों के उत्तर लिखिए. ಇಲ್ಲಿ ಒಂದು ಗದ್ಯಾಂಶವನ್ನು ಕೊಟ್ಟಿರ್ತಾರೆ. ಈ ಗದ್ಯಾಂಶವನ್ನು ನಾವು ಗಮನವಿಟ್ಟು ಓದಿ ತಿಳಿದು
ಕೆಳಗಡೆ ಕೇಳಿರ್ತಕ್ಕಂತಹ 4 ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಹುಡುಕಿ ಬರೀಬೇಕು. ಮೊದಲನೇ ಪ್ರಶ್ನೆ ಏನಂತ ನೋಡೋಣ. ಇದರಲ್ಲಿ ಮೊದಲನೇ ಪ್ರಶ್ನೆ, अंग्रेजी सरकार सुभाष से क्यों डरती थी? सुभाष चंद्र बोस भारत के स्वतंत्रता के महान सेनानी थे, इसलिए अंग्रेज सरकार इनसे डरती थी. ಎರಡನೇ ಪ್ರಶ್ನೆ, सुभाष ने गांधी जी का साथ क्यों छोड़ दिया? महात्मा गांधी जी का विनम्र सत्याग्रह सुभाष जी को नहीं भाता था, इसलिए उन्होंने गांधी जी का साथ छोड़ दिया. सुभाष को जेल क्यों जाना पड़ा? भारत आए ब्रिटिश युवराज का बहिष्कार का आंदोलन चलाने के कारण सुभाष जी को जेल जाना पड़ा. सुभाष ने बाढ़ पीड़ितों की सेवा कैसे की? सुभाष जी ने बाढ़ पीड़ितों की सेवा अपने तन मन धन से की. 8ನೇ ಮುಖ್ಯ ಪ್ರಶ್ನೆಯನ್ನು ನೋಡೋದಾದರೆ ನಿಮಗೆ 3 ಆಯ್ಕೆಗಳಿರ್ತವೆ. 12ರಿಂದ 15 ವಾಕ್ಯಗಳಲ್ಲಿ ಏನು ಮಾಡಬೇಕು, ನಾವು ಪ್ರಬಂಧವನ್ನು, ಅಂದರೆ ಹಿಂದಿಯಲ್ಲಿ ನಿಬಂಧ ಅಂತ ಕರೀತಾರೆ, ಅದನ್ನು ಬರೀಬೇಕು. ಇಲ್ಲಿ ಮುಖ್ಯವಾಗಿ ಅವರೇ ಕೊಟ್ಟಿರ್ತಕ್ಕಂತಹ ಪಾಯಿಂಟ್ಗಳನ್ನು ನಾವು ಬಳಸಿ ಅವುಗಳನ್ನ ವಿಸ್ತರಿಸಿ ನಾವೇನು ಮಾಡಬೇಕು, ನಿಬಂಧ ರಚನೆಯನ್ನು ಮಾಡಬೇಕು. ಇಲ್ಲಿ वन महोत्सव, ಅದರಲ್ಲಿ वृक्षों का उपयोग, वृक्षों को बचाने का उपाय, वन महोत्सव से लाभ, उपसಂಹಾರ ಅಂತ ಕೇಳಿದ್ದಾರೆ. आज की आवश्यकता इंटरनेट ಅನ್ನೋದು 2ನೇ ಆಯ್ಕೆ. इंटरनेट का अर्थ, इंटरनेट के उपयोग, इंटरनेट से लाभ, उपसंहार. 3ನೇ ಒಂದು ಆಯ್ಕೆಯಾಗಿ पर्यटन का महत्व, पर्यटन का अर्थ, विकास का सूत्रधार, पर्यटन से लाभ, उपसंहार. ಈ 3 ಆಯ್ಕೆಗಳಲ್ಲಿ ನಾವಿಂದು ಇಂಟರ್ನೆಟ್ ಕುರಿತ ಪ್ರಬಂಧಕ್ಕೆ ಉತ್ತರವನ್ನು ಬರೆಯೋಣಂತೆ. आज की आवश्यकता इंटरनेट. प्रस्तावना, पीठिके अंतरಲ್ಲ ಅದು. इंटरनेट आज की आवश्यकता है, यह हमारे जीवन को सुविधाजनक बनाया है, क्रांतिकारी परिवर्तन इससे हुआ है. इंटरनेट का अर्थ, इंटरनेट अनगिनत कंप्यूटरों के कई अंतर्जालों का एक दूसरे से संबंध स्थापित करने का जाल है. ಉದ್ದೇಶಪೂರ್ವಕವಾಗಿಯೇ ನಿಮ್ಮ ಪಠ್ಯದಲ್ಲಿ ಇರತಕ್ಕಂಥ ಇಂಟರ್ನೆಟ್ ಕ್ರಾಂತಿ ಪಾಠದ ಮಾಹಿತಿಯನ್ನು, ಪ್ರಶ್ನೆ ಉತ್ತರಗಳನ್ನು ಬಳಸಿ ಈ ಒಂದು ನಿಬಂಧ ರಚನೆಯನ್ನು ಮಾಡಲಾಗಿದೆ. ನಿಮಗೆ ನಾಳೆ ಪರೀಕ್ಷೆಯಲ್ಲಿ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ. इंटरनेट का उपयोग, इंटरनेट का उपयोग हम सब लगभग सभी क्षेत्रों में कर रहे हैं. इंटरनेट के द्वारा पल भर में बिना ज़्यादा खर्च किए कोई भी विचार हो, स्थिर चित्र हो, वीडियो चित्र हो, दुनिया के किसी भी कोने में भेज सकते हैं. इसके द्वारा घर बैठे खरीदारी कर सकते हैं. इंटरनेट बैंकिंग द्वारा दुनिया के किसी भी जगह पर चाहे जितनी भी रकम हो भेज सकते हैं. इंटरनेट से लाभ, इंटरनेट से कई सारे लाभ हैं. यह सचमुच एक वरदान है. चिकित्सा, कृषि, अंतरिक्ष ज्ञान, विज्ञान, शिक्षा, बैंकिंग, रक्षा दल आदि क्षेत्रों में इससे कई लाभ हो रहे हैं. आईटी और आईटीईएस संस्थाओं का प्रवेश इंटरनेट से संभव हुआ है. ई गवर्नेंस, सोशल नेटवर्किंग भी इसी की देन है. ಈ ಪ್ರಬಂಧ ಲೇಖನದ ಕೊನೆಯ ಹಂತ ಬಂದು ತಲುಪಿದ್ದೀವಿ. ನಿಷ್ಕರ್ಷೆ ಅಂದರೆ ಹಿಂದಿಯಲ್ಲಿ ಉಪಸಂಹಾರ ಅಂತ ಕರೀತಾರೆ, ಅದನ್ನು ಹೀಗೆ ಬರೀಬಹುದು. इंटरनेट हमारे जीवन को बहुत प्रभावित किया है. यह एक और वरदान है तो दूसरी ओर अभिशाप भी है, इसलिए हम सब इंटरनेट से सचेत रहना चाहिए. ಈ ಪ್ರಶ್ನೆ ಪತ್ರಿಕೆಯ ಅತಿ ಮುಖ್ಯ 9ನೇ ಮೇನ್ನ ಚುಟ್ಟಿ ಪತ್ರಲೇಖನದ ಕಡೆಗೆ ನಾವು ಬಂದಿದ್ದೀವಿ. ಕೊನೆಯ ಪ್ರಶ್ನೆ ಇದು. कोई कारण बताते हुए 4 दिन की छुट्टी के लिए अपने प्रधान अध्यापक जी के नाम एक पत्र लिखिए. ಏನಾದರೂ ಕಾರಣವನ್ನು ತಿಳಿಸ್ತಾ 4 ದಿನಗಳ ಒಂದು ರಜಾ ಚೀಟಿಯನ್ನು ನೀವು ಬರೀರಿ ನಿಮ್ಮ ಮುಖ್ಯ ಅಧ್ಯಾಪಕರ ಹೆಸರಿಗೆ ಅಂತ ಕೇಳಿದ್ದಾರೆ. ಉತ್ತರವನ್ನು ಬರೆಯೋಣ. प्रेषक आईई 10वीं कक्षा सरकारी पाठशाला चित्रदुर्ग, सेवा में प्रधानाचार्य सरकारी पाठशाला चित्रदुर्ग. मान्य महोदय, विषय छुट्टी के लिए निवेदन पत्र. आपसे निवेदन है कि मेरी तबीयत ठीक नहीं है, इसलिए मैं 4 दिन तक पाठशाला नहीं आ सकता अथवा नहीं आ सकती. मुझे आज से 3 दिन तक छुट्टी प्रदान करने की कृपा करें. धन्यवाद. आपका आज्ञाकारी छात्र अथवा आपकी आज्ञाकारी छात्रा. आईई. स्थान चित्रदुर्ग,
दिनांक 8/4/2022। ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯ 2021-22ನೇ ಸಾಲಿನ ತೃತೀಯ ಭಾಷೆ ಹಿಂದಿಯ ಮಾದರಿ ಪ್ರಶ್ನೆ ಪತ್ರಿಕೆ ಇದಾಗಿತ್ತು. ನಮ್ಮ ಹಿಂದಿ ಕ್ಲಾಸ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಇದೇ ರೀತಿಯ ಹಲವಾರು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಲಾಗಿದೆ. ಅವುಗಳನ್ನು ಸಹ ನೀವು ಗಮನಿಸಬಹುದು. ನಮ್ಮ ಹಿಂದಿ ಕ್ಲಾಸ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ಈ ಪ್ರಯತ್ನ ಇಷ್ಟ ಆಗಿದರೆ ಶೇರ್ ಮತ್ತು ಈ ವಿಡಿಯೋವನ್ನು ಲೈಕ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.